ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ನನ್ನ ರೀತಿ ತಮ್ನೇಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನಾನು ಮುಂಚೆ ತುಂಬ ಬೇರೆ ಬೇರೆ ರೀತಿ ತಮ್ನೇಲ್ಗಳನ್ನ ಮಾಡ್ತಿದ್ದೆ. ಮೊದಲು ಒಂದೇ ಕಲರ್ನ ಹಾಕಿ ಅಲ್ಲಿ ನಾನು ಟೆಕ್ಸ್ಟ್ ಮಾಡ್ತಾಯಿದ್ದೆ. ಬಟ್ ಇವಾಗ ನಾನು ಈ ರೀತಿ ತಮ್ನೇಲ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಒಂದು ಕಣಕ್ಕೆ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ವ್ಯೂವರ್ಸ್ಗಳಿಗೆ ನಾನು ತಮ್ನೇಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋಣ ನನ್ನ ರೀತಿ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಇವಾಗ ನಾನು ನಿಮಗೆ ತಮ್ನೇಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲು ನೀವು ತಮ್ನೇಲ್ ಮಾಡಬೇಕು ಅಂತಂದರೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು, ಪಿಕ್ಸೆಲ್ ಲ್ಯಾಬ್ ಅಂತ. ಈ ಒಂದು ಅಪ್ಲಿಕೇಶನ್ ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ. ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲು ಇಲ್ಲಿ 4ನೇ ಟ್ಯಾಬ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ, ಇಲ್ಲಿ ಇಮೇಜ್ ಸೈಜ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ಇಲ್ಲಿ ಕಸ್ಟಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಯೂಟ್ಯೂಬ್ ತಮ್ನೇಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯೂಟ್ಯೂಬ್ ತಮ್ನೇಲ್ಗೆ ಎಷ್ಟು ರೆಸೊಲ್ಯೂಷನ್ ಬೇಕು ಆ ರೇಷೋ ಅದು ತಗೊಳುತ್ತೆ. ಸೊ ಅದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ, ಎಷ್ಟು ಬೇಕೋ ಅದು ರೆಸೊಲ್ಯೂಷನ್ ತಗೊಳುತ್ತೆ. ಸೊ ಇಲ್ಲಿ ನಿಮಗೆ ನ್ಯೂ ಟೆಕ್ಸ್ಟ್ ಅಂತ ಹಿಂಗೆ ಬಂದು ಕೂತಿರುತ್ತೆ. ಸೊ ಇದನ್ನು ನೀವು ಇಲ್ಲಿ ಡಸ್ಟ್ಬಿನ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇದು ಡಿಲೀಟ್ ಆದ ನಂತರ ನೀವು ಫೋಟೋನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಒಂದು ಫೋಟೋನ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನಿಮ್ಗೆ ಯಾವುದು ತಮ್ನೇಲ್ಗೆ ಹಾಕಬೇಕು ಅಂದ್ಕೊಂಡಿದ್ರೆ ಆ ಒಂದು ಫೋಟೋನ ಈ ರೀತಿ ರೆಡಿ ಮಾಡ್ಕೊಂಡಿರಿ. ಸೊ ಇಲ್ಲಿ ನೀವು ಪಿಕ್ಸೆಲ್ ಲ್ಯಾಬ್ನ ಮತ್ತೆ ಓಪನ್ ಮಾಡಿ, ಇಲ್ಲಿ 3ನೇ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ, ಇಂಪೋರ್ಟ್ ಅಂತಿದೆಯಲ್ಲ ಇಂಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಗ್ಯಾಲರಿ ಇರುವಂಥ ಫೋಟೋಸ್ಗಳು ಬರುತ್ತೆ. ನಾನು ಫೋಟೋ ಆವಾಗಲೇ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿದ್ನಲ್ಲ, ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಕ್ರಾಪ್ ಕೇಳುತ್ತೆ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ಈ ರೀತಿ ಕ್ರಾಪ್ ಮಾಡಿಕೊಡಿ. ನಾನು ಈಗ ಕ್ರಾಪ್ ಮಾಡ್ತಾಯಿದ್ದೀನಿ ಫೋಟೋನ. ಸೊ ಈ ರೀತಿ ಕ್ರಾಪ್ ಆದಮೇಲೆ ರೈಟ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬಂದು ಫೋಟೋ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ನಿಮಗೆ ಕರೆಕ್ಟಾಗಿ ನೀವು ಆ ಒಂದು ರೇಷಿಯೋಗೆ ನೀವು ಕರೆಕ್ಟಾಗಿ ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡ್ಮೇಲೆ ಕೂರಿಸ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ಟೆಕ್ಸ್ಟ್ನ ಹಾಕೋಬೋದು. ಸೊ ಇವಾಗ ನೀವು ನೋಡಿರ್ತೀರ ತಮ್ನೇಲಲ್ಲಿ ಹೌ ಟು ಮೇಕ್ ತಮ್ನೇಲ್ ಅಂತೆಲ್ಲ ಟೆಕ್ಸ್ಟ್ ಹಾಕ್ತಾ ಇರ್ತೀನಿ. ಸೊ ಅದೇ ರೀತಿ ಇವಾಗ ನೀವು ಇಲ್ಲಿ ಟೆಕ್ಸ್ಟ್ ಹಾಕೋಬೋದು. ಸೊ ಇವಾಗ ನಾನು ಟೈಪ್ ಮಾಡ್ತೀನಿ, ಹೌ ಟು ಮೇಕ್ ತಮ್ನೇಲ್ ಅಂತ ಟೈಪ್ ಮಾಡಿದೆ. ಓಕೆ, ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಬರುತ್ತೆ. ಸೊ ಇಲ್ಲಿ ನಿಮಗೆ 2ನೇ ಆಪ್ಷನಲ್ಲಿ ನಿಮಗೆ 2ನೇ ಬಾಕ್ಸ್ ಆಪ್ಷನಲ್ಲಿ AB ಅಂತ ಒಂದು ಫಂಟ್ ಸ್ಟೈಲ್ ಆಪ್ಷನ್ ಇರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು, ನಿಮ್ಗೆ ಯಾವ ಸ್ಟೈಲ್ ಬೇಕು ಆ ಸ್ಟೈಲು. ನಾನು ತುಂಬ ಜಾಸ್ತಿ ಸಲ ಇದನ್ನ ಸೆಲೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಇವಾಗಲೂ ಕೂಡ ಅದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಗೆ ನೇಮ್ ಬರುತ್ತೆ. ಇದನ್ನ ಸೈಜ್ ಬೇಕಾದ್ರೆ ನೀವು ಈ ರೀತಿ ಜಾಸ್ತಿ ಮಾಡ್ಕೋಬೋದು. ಈ ರೀತಿ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಒಂದು ಶ್ಯಾಡೋ ಅಂತ ಒಂದು ಆಪ್ಷನ್ ಇರುತ್ತೆ, ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಜೊತೆಗೆ ಸ್ಟ್ರೋಕ್ ಅಂತ ಇರುತ್ತೆ, ಸ್ಟ್ರೋಕ್ನು ಕೂಡ ನೀವು ಆನ್ ಮಾಡ್ಕೋಬೋದು. ಆವಾಗ ಈ ರೀತಿ ನಿಮಗೆ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ನೋಡ್ಬೋದು ಈ ರೀತಿ. ಸೊ ನೆಕ್ಸ್ಟ್ ಇದಕ್ಕೆ ಕಲರ್ ಹಾಕೊಳ್ಳೋಣ ಟೆಕ್ಸ್ಟ್ಗೆ. ಸೊ ಇಲ್ಲೇ ಸ್ವೈಪ್ ಮಾಡೋರು ನಿಮಗೆ ಕಲರ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನಾನು ಎಲ್ಲೋ ಸೆಲೆಕ್ಟ್ ಮಾಡ್ತೀನಿ. ನೀವು ನೋಡಿರ್ತೀರ ತುಂಬ ಫೋಟೋಸಲ್ಲಿ ನಾನು ಎಲ್ಲೋನ ಸೆಲೆಕ್ಟ್ ಮಾಡೋದು. ಸೊ ಈ ರೀತಿ ನೀವು ಟೆಕ್ಸ್ಟ್ನ ಹಾಕೋಬೋದು. ಸೊ ನೀವೇನಾದರೂ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಕಲರ್ ಬೇಕು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ಬ್ಯಾಕ್ಗ್ರೌಂಡ್ ಅಂತ. ಸೊ ಇದನ್ನ ಎನೇಬಲ್ ಮಾಡ್ಕೊಂಡ್ರೆ ಸಾಕು, ಈ ರೀತಿ ನಿಮಗೆ ಒಂದು ಇಂಟರ್ಫೇಸ್ ಬಂದುಬಿಡುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಬೇಡ ಅಂತಂದರೆ ಬೇಕಾದ್ರೆ ನೀವು ಆಫ್ ಮಾಡ್ಕೋಬೋದು. ಓಕೆ, ಇವಾಗ ನಾನು ಇದನ್ನು ಈ ರೀತಿ ನಾನು ಇಟ್ಟಿದ್ದೀನಿ. ನೋಡ್ಬೋದು ನೀವು ಇವಾಗ ಟೆಕ್ಸ್ಟ್ ಈ ರೀತಿ ಇದೆ. ಸೊ ಈ ರೀತಿ ನಿಮ್ಮ ಮೊಬೈಲಲ್ಲಿ ನೀವು ಆರಾಮಾಗಿ ತಮ್ನೇಲ್ನ ಮಾಡ್ಬೋದು. ಸೊ ತಮ್ನೇಲ್ ಮಾಡಾದಮೇಲೆ ನೀವು ಹೇಗೆ ಸೇವ್ ಮಾಡೋದು ಅಂತಂದರೆ ಇಲ್ಲಿ 3 ಡಾಟೆಡ್ ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಒಂದು ಆಪ್ಷನ್ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ ನಿಮಗೆ ಫೋಟೋ. ಸೊ ಈ ಒಂದು ಫೋಟೋನ ನಿಮ್ಮ ಯೂಟ್ಯೂಬ್. ಓಕೆ, ಈ ಒಂದು ವಿಡಿಯೋದಲ್ಲಿ ತಮ್ನೇಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.